ಮಾಡಿದೆ, ಗ್ಯಾರಂಟಿಗಳನ್ನು ಸರಿಯಾಗಿ ನೀಡಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಷ್ಟು ಟೀಕೆ ಮಾಡ್ತಾರ ನಮ್ಮ ಅಗರ್ವಾಲ್ ಅವರು. ಅಂದ್ರೆ ಇದನ್ನ ಯಾಕೆ ನಿಮ್ಗೆ ಓದಿ ತೋರಿಸಿದಪ್ಪ ಅಂತಂದ್ರೆ ಸ್ಪಷ್ಟತೆ ಇರಲಿ. ವಿಜಯೇಂದ್ರ ಅವರು 2028ರವರೆಗೂ ಅಧ್ಯಕ್ಷರಾಗಿರ್ತಾರೆ. ಅವರ ಬದಲಾಗಿ ಮತ್ತಾರು ಇಲ್ಲ. ಮತ್ತು ಭಿನ್ನ ಮಧ್ಯದಿಂದ ಇದನ್ನು ತಿಳ್ಕೊಂಡು ಮುಂದಿನ ರಾಜಕೀಯ ಜೀಳಬೇಕು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಬದಲಾವಣೆ ಇಲ್ಲ ಅನ್ನೋದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನಿದ್ರ ಮೇಲೆ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇನ್ನು ಈ ವಿಜಯೇಂದ್ರಿಂದ ಎಷ್ಟರ ಮಟ್ಟಿಗೆ ಗೆಲ್ಲಲಿಕ್ಕೆ ಸಾಧ್ಯದ, ಏನು ಮಾಡ್ಲಿಕ್ಕೆ ಸಾಧ್ಯ, ಅದ್ರ ವಿಮರ್ಶೆ ವಿಚಾರ ನಡೆಯುತ್ತೆ, ಅದು ಮಾಡ್ತಾರೆ. ಈಗ ಒಂದಂತಿ ಮಾತು ಕ್ಲಿಯರ್ ಆಯಿತು. ಎಲ್ಲರ ತಲೆಯಲ್ಲಿ ಏನಾದರೂ ಬದಲಾಗಬಹುದಾ ಅಂತೇಳಿ ನಾವು ಮೇಲೆ ಪ್ರಶ್ನೆಯನ್ನು ಮಾಡ್ತಾನೆ ಬಂದಿದ್ದೀವಿ. ಹೌದು, ವಿಜಯೇಂದ್ರ ಬದಲಾಗಿ ಯಾರಪ್ಪ? ವಿ ಸೋಮಣ್ಣವ್ರ ಹೆಸರು ಹೇಳಿದರು, ಮತ್ತೊಬ್ಬರ ಹೆಸರು ಹೇಳಿದರು, ಅದೇ ಸದಾನಂದ ಗೌಡ್ರದ್ದು ಹೇಳಿದರು, ಮತ್ತೊಬ್ಬರು ಹೇಳಿದರು, ಬೊಮ್ಮಾಯಿ ಅವ್ರದ್ದು ಸಹ ವಿಚಾರ ಮಾಡಿ ನೋಡಿದಾಗ ಇವರಾರಿಗೂ ಯಡಿಯೂರಪ್ಪರ ಇಮೇಜ್ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ವಿಜಯೇಂದ್ರ ಗದ ಏನು ಇಲ್ಲ, ಹೊಸದಾಗಿ ಬೆಳೆಸ್ತಾ ಇದ್ದಾರೆ ಅವರು. ಅವರಲ್ಲೇ ರಾಜ್ಯ ಮಟ್ಟದ್ದಿಲ್ಲ, ಅಲ್ಲಿ ಯಡಿಯೂರಪ್ಪ ಇದ್ದಾರೆ ಅವ್ರನ್ನ ಬೆಳೆಸಲಿಕ್ಕೆ. ಯಡಿಯೂರಪ್ಪನವರ ಛತ್ರ ಛಾಯೆಯಲ್ಲಿ ಅವ್ರ ಮೇಲೆ ಆರೋಪ ಬೇಕಾಗಿರಲಿ. ನಮ್ಮ ಯತ್ನಾಳ್ ಸಾಕಷ್ಟು ಮಾಡ್ತಾ ಇರ್ತೀನಿ, ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಏನು ಬೇಕಾಗಿ ಏನು ಹತ್ರ ಟೀಕೆ ಮಾಡೋದೇನು ಸಹಜದ ಮಾಡಿ ಅವ್ರ ಉದ್ಯೋಗ. ಯಾಕಂದ್ರೆ ಅವ್ರು ಬೇರೆ ವಿಷಯಗಳಲ್ಲಿ ಇದ್ದಾವ ಅನ್ನೋಂಥ ಪ್ರಶ್ನೆನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸೆ ಒಂದು ವೇಳೆ ಬಿ ಜೆ ಪಿಯಲ್ಲೇ ಅವರನ್ನು ಯತ್ನಾಳ್ ಅಂತಂದ್ರೆ ಗೆಲ್ಲಲಿಕ್ಕೆ ಆಗ್ತದನ ಅನ್ನೋ ಸಹಿತ ಇವತ್ತು ವಿಚಾರ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಈ ಒಂದು ಬಿ ಜೆ ಪಿಯ ತಜ್ಞರು. ಯಾಕೆಂದರೆ ಬಿ ಜೆ ಪಿಯಲ್ಲಿ ಸಾಮಾನ್ಯರಿಲ್ಲರಿ, ಭಾಳಷ್ಟು ಅಭ್ಯಾಸ ಮಾಡಿದಂಥವ್ರು. ಅವ್ರ ವಿಚಾರ ಲೈಕ್ ಮಾಡದೇ ಇರ್ಬೋದು, ಮತ್ತೇನಾಗಿರ್ಬೋದು, ಆ ಮಾತು ಬೇರೆ. ಆದ್ರೆ ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಸ್ಪರ್ಶಿ ವಿಮರ್ಶೆ ಮಾಡ್ಕೊಳ್ಳೋರಿದ್ದಾರೆ. ಯಾಕೆಂದರೆ ಕರ್ನಾಟಕ ಸ್ಥಿತಿ ಬೇರೆ ಅದ. ಕರ್ನಾಟಕ ಉತ್ತರ ಪ್ರದೇಶ ಅಲ್ಲ, ಇದು ಮೊದಲು ತಿಳ್ಕೊಬೇಕಾಗಿತ್ತು ನಮ್ಮ ಯತ್ನಾಳರು. ಯಾಕೆಂದರೆ ಈಗ 2023ರ ಸಂದರ್ಭದಲ್ಲಿ ಮೋದಿಯವರು ಶಾ ಅವರು ಯಾವ ರೀತಿಯಾಗಿ ಬಜರಂಗಿ ಅಂತೇಳಿ ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡಿದರು. ಎಷ್ಟು ಗೆದ್ದಿದ್ದೆಷ್ಟು ಅವರು ಸ್ವಲ್ಪ ಬದಿಗೆ ಸರಿಸಿದ್ರು. 2023ರಲ್ಲೇ ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸಿದ್ರು. ಅವರೇನು ಸರಿದಿರಲಿಲ್ಲ, ಸರಿಸಿದ್ರು. ನೋಡೋಣ ಈ ಸಲ ನಾವು ಪ್ರಯತ್ನ ಮಾಡೋದು ಮಾಡಿದರು, ಅದಕ್ಕೆ ಯಶಸ್ಸು ಸಿಕ್ತು. ಇದನ್ನು ಯತ್ನಾಳರು ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಳಿಲ್ಲ. ಸಾಕಷ್ಟು ಸಲ ಅವ್ರಿಗೆ ಎಚ್ಚರಿಕೆ ಕೊಟ್ಟರು, ನೋಟಿಸ್ ಕೊಟ್ಟರು, ಏನೆಲ್ಲ ಮಾಡಿದರು.